ಕಲಬುರಗಿ ನಗರದ ಕೋಟನೂರಡಿ ಗ್ರಾಮದಲ್ಲಿರುವ ಯಲ್ಲಾಲಿಂಗ ಹಿರಿಯ ಪ್ರಾಥಮಿಕ ಶಾಲೆ ನಿರ್ಗತಿಕ ಮಕ್ಕಳ ಶಾಲೆಯ ಆವರಣದಲ್ಲಿ ಗುರುವಾರ ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಬ್ ಅಭಿಮಾನಿಗಳ ಸಂಘ ವತಿಯಿಂದ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಲಾಯಿತು. ಡಾಕ್ಟರ್ ಅಜಯ್ ಸಿಂಗ್ ಸಾಬ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಉದಯ್ ಬಿ ಪಾಟೀಲ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೋಟನೂರಡಿ ಗ್ರಾಮದ 108 ಮಹಿಳೆಯರಿಗೆ ಸಸಿಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಮಕ್ಕಳಿಗೆ ಪುಸ್ತಕ ಬ್ಯಾಗುಗಳನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಜಯ್ ಸಿಂಗ್ ಸಾಬ್ ಅಭಿಮಾನಿ ಸಂಘದ ಅಧ್ಯಕ್ಷ ಉದಯ್ ಬಿ ಪಾಟೀಲ, ಜನರ ಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಆಚರಿಸುವುದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಾಗಿ ತಮ್ಮ ಸ್ವಂತ ಹೊಲವನ್ನು ಉಚಿತವಾಗಿ ನೀಡಿರುವುದು ಮತ್ತು ಮಕ್ಕಳ ಸಮಸ್ಯೆಗಳನ್ನು ಆಲಿಸುವ ನಾಯಕತ್ವ ಡಾಕ್ಟರ್ ಅಜಯ್ ಸಿಂಗ್ ಅವರ ಜನಪರ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ ಎಂದರು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿಯಾಗಲಿ ಮುಖ್ಯಮಂತ್ರಿಯಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ರಾಜು ಭವಾನಿ, ಶಿವಾನಂದ ತೋರವಿ, ಅಶ್ಫಾಕ್ ಹುಸೇನ್, ಜಾವೀದ್ ಪಟೇಲ್, ಸೋಮು ನೆಲೋಗಿ, ದೇವಿದಾಸ್ ಪಾಟೇಲ್, ಆನಂದ್ ಹುಲಿ, ಸಚಿನ್ ನಾಯಕ್, ಜಗದೀಶ್ ಹೊಸಮನಿ, ಮಲ್ಲಿಕಾರ್ಜುನ ಪಾಟೇಲ್, ಶ್ರೀಧರ ನಾಗನಳ್ಳಿ, ಪ್ರಶಾಂತ್ ಹೊಸಮನಿ ಸೇರಿದಂತೆ ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಬ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಮಿತ್ರರು ಅಭಿಮಾನಿ ಸಂಘದ ಈ ಒಂದು ಅಭಿಮಾನಿ ಸಂಘ ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ಪ್ರೀತಿಯ ಶಾಸಕರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಈ ಒಂದು ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಹುಟ್ಟದಲ್ಲಿ ಭಾಳ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಹೋದ ವರ್ಷವೂ ಕೂಡ ಇಲ್ಲೇ ಮಾಡಿದ್ದೀವಿ, ಈ ವರ್ಷ ಕೂಡ ಇಲ್ಲೇ ಮಾಡ್ತಾಯಿದ್ದೀವಿ. ಬೆಳಗ್ಗೆಲಿಂತ ಸುಮಾರು ಕಡೆ ಆಳಂದ್ ರೋಡಿಗೂ ಮತ್ತು ಸೋಮು ನೆಲಗಿ ಅವರು ಮತ್ತು ಶರಣು ಬಸ್ನೂರವರು ಹಾಗೂ ಜಾವೀದ್ ಪಟೇಲ್ ಅವರು ಬೇರೆ ಬೇರೆ ಕಡೆ ಕೂಡ ಸಾಹೇಬರ ಹುಟ್ಟುಹಬ್ಬವನ್ನು ಭಾಳ ಸಂಕ್ಷಿಪ್ತವಾಗಿ ಆಚರಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷವಾಗಿ ಒಂದು ಮಾತು ಹೇಳ್ಬೇಕಪ್ಪ ಅಂತಂದರೆ, ಇವತ್ತು ನಮ್ಮ ಸಾಹೇಬರ ಸೇವೆ ಸಿಕ್ಕಾಪಟ್ಟಿ ಮಾಡಿದ್ದಾರೆ. ಅವರು ಏನಪ್ಪ ಅಂತಂದರೆ, ಒಂದು ಅಕ್ಷರ ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ, ಪರಿಸರ ಆವಿಷ್ಕಾರ, ಹೀಗೆ ಅವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಮೇಲೆ ಸುಮಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಮನೆ ಮನೆಗೂ 108 ಸಸಿ ಕೊಡುವ ಮೂಲಕ ಮತ್ತು ಮಕ್ಕಳಿಗೆ ಬ್ಯಾಗು ಬುಕ್ಕು ಕೊಡೋ ಮುಖಾಂತರ ಮತ್ತು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಭಾಳ ಸರಳವಾಗಿ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ಬರುವಂಥ ದಿವಸಗಳಲ್ಲಿ ನಮ್ಮ ಶಾಸಕರಿಗೆ ಇನ್ನೂ ಅತಿ ಹೆಚ್ಚಿನ ಸೇವೆ ಮಾಡುವಂಥ ಅವಕಾಶ, ಅಂದರೆ ಅವರು ಇವತ್ತು ಶಾಸಕರಿದ್ದಾರೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೂ ಮೀರಿ ಇನ್ನೂ ಅವರು ಮಂತ್ರಿ ಆಗಬೇಕು. ಇದ್ರ ಜೊತೆಗೆ ಬರುವಂಥ ದಿನಗಳಲ್ಲಿ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಬೇಕು ಅನ್ನುವ ನಮ್ಮ ಅಭಿಮಾನಿಗಳ ಅತಿ ದೊಡ್ಡ ಆಶೆ ಆಗಿದೆ ಅಂತ ಹೇಳುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ ನಾನು ಮಾತು ಮುಗಿಸುತ್ತೇನೆ. ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನು ವಿಶೇಷತೆಪ್ಪ ಅಂದರೆ, ಡಾಕ್ಟರ್ ಅಜಯ್ ಸಿಂಗ್ ಸಾಬ್ ಅವರ ಒಂದು ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ಅವರ ಅಭಿಮಾನಿ ಬಳಗ, ಅಭಿಮಾನಿ ಸಂಘ ಅಧ್ಯಕ್ಷರಾದಂಥ ಉದಯ್ ಪಾಟೀಲ್ ಅವರು ಈ ಒಂದು ಚಿಕ್ಕ ಮಕ್ಕಳ ಅವ್ರ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಮಂಥೇಳಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ಮುಖಾಂತರ ಅಜಯ್ ಸಿಂಗ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ಕೊತಾ ಅವರ ಆರೋಗ್ಯ, ಆಯುಷು ಪ್ರತಿಯೊಂದನ್ನು ಆ ಭಗವಂತ ಅವರಿಗೆ ಕೊಡಲಿ ಅಂಥೇಳಿ ಈ ಮೂಲಕ ತಿಳಿಸ್ತೀವಿ. ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗಿ ಎರಡೇ ಕೈಯಲ್ಲ ಸಾವಿರಾರು ಕೈನಿಂದ ಬಡವರಿಗೆ ಅವರು ಹೆಲ್ಪ್ ಮಾಡಲಿ ಅಂಥೇಳಿ ಈ ಮುಖಾಂತರ ತಿಳಿಸಿ ನಾವೆಲ್ಲರೂ ಖುಷಿ ವ್ಯಕ್ತಪಡಿಸ್ತಾ ಇದ್ದೀವಿ. जय श्री राम, हर हर महादेव। अस्सलाम वालेकुम, आदाब, नमस्कार। आज हमारे नेता लीडर
कल्याण कर्नाटक बोर्ड के चेयरमैन और जौरगी के एमएलए डॉक्टर अजय सिंह साहब के जन्मदिन मौके पर आज हमारे उदय पाटिल जी उन्होंने कोटनूर रुद्राश्रम बच्चों के लिए उनके भविष्य के लिए संक्षिप्त में सरल रीति में क्या है बर्थडे मनाया गया है। ऐसे ही आने वाले दिनों में जो गरीबों के लिए अच्छा होगा उनके जन्मदिन मौके पे हम मनाते जाएंगे और आने वाले दिनों में उन्होंने साहब हमारे मिनिस्टर होने बोल के हम सबसे दुआ करके सभी लोगों से मैं गुजारिश कर धन्यवाद करके बात करता हूँ। ಒಂದು ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಅವರು ಕೂಡ 2010 ಇಸ್ವಿಯಿಂದ ಇಲ್ಲಿ ತನಕ ಕೂಡ ಅಜಯ್ ಸಾಹೇಬರ ಅಭಿಮಾನಿಯಾಗಿದ್ದಾರೆ. ಅವ್ರದ್ದು ಹುಟ್ಟುಹಬ್ಬ ಇವತ್ತೇ ಇದೆ. ಅವರೇ ನಮ್ಮ ಆತ್ಮೀಯ ಸಹೋದರ ತಮ್ಮ ಸಚಿನ್ ನಾಯಕರು ಕೂಡ ಒಂದು ಕೇಕ್ ಕಟ್ ಮಾಡೋಣ ಬಾಸ್.